ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿಯಲ್ಲಿ ಈಗ ಭಾರೀ ಲೋಪ ಬಯಲಾಗ್ಬಿಟ್ಟಿದೆ. ವರದಿಯನ್ನ ನೋಡಿ ಸ್ವತಃ ರಾಜ್ಯ ಸರ್ಕಾರಕ್ಕೂ ತಲೆ ಗೆರ್ರಂತ ಗಿರಿಗಿಟ್ಲೆ ಹೊಡೆದಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಲು ದೊಡ್ಡ ಗೋಲ್ಮಾಲ್ ನಡೆದಿದೆ ಅನ್ನೋ ಬಗ್ಗೆ ಸಿಎಜಿ ವರದಿಯಲ್ಲಿ ಉಲ್ಲೇಖ ಆಗಿದ್ದು, ಈ ವರದಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ನ್ಯೂಸ್ ಫಸ್ಟ್ ಕೈ ಸೇರಿದೆ. ಇದರಲ್ಲಿರುವಂತಹ ಅಂಶಗಳನ್ನ ನೋಡಿದ್ರೆ ನೀವು ಶಾಕ್ ಆಗ್ತೀರಿ. ದಾರಿ ತಪ್ಪಿದ ಗೃಹಲಕ್ಷ್ಮಿ, ಬಡ ಮಹಿಳೆಯರ ಹಣ ನುಂಗಣ್ಣರ ಪಾಲು. ಒಂದು ಖಾತೆ 19,000 ಫಲಾನುಭವಿಗಳು, ಪಕ್ಕಾ ಕಳ್ಳಾಟ, ಲೂಟಿ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಅತ್ಯಂತ ದೊಡ್ಡದಾದಂತಹ ಗೃಹಲಕ್ಷ್ಮಿ ಯೋಜನೆಗೆ ಈಗ ಗ್ರಹಣ ಹಿಡಿದಂತಾಗಿದೆ. ಸಿಎಜಿ ಡೇಟಾ ಅನಾಲಿಟಿಕ್ಸ್ ವಿಭಾಗ ನಡೆಸಿರುವಂತಹ ಆಡಿಟ್ನಲ್ಲಿ ಬೆಚ್ಚಿ ಬೀಳಿಸೋ ಸತ್ಯಗಳು ಹೊರಬಂದಿವೆ. ಸದ್ಯ ರಾಜ್ಯದಲ್ಲಿ 1,30,00,000 ಫಲಾನುಭವಿಗಳಿದ್ದಾರೆ. ಆದ್ರೆ ಇದರಲ್ಲಿ ನಡೆದಿರುವಂತಹ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಲೋಪಗಳು ಸಾಮಾನ್ಯದ್ದಲ್ಲ. ಸಿಎಜಿ ವರದಿಯ ಪ್ರಕಾರ 19,020 ಫಲಾನುಭವಿಗಳು ಒಂದೇ ಬ್ಯಾಂಕ್ ಖಾತೆಯನ್ನ ಬಳಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿರುವಂತಹ 8,995 ಫಲಾನುಭವಿಗಳಿಗೆ ಪುನರಾವರ್ತಿತವಾಗಿ ಹಣ ಸಂದಾಯವಾಗಿದೆ. ಈ 8,995 ಖಾತೆಗಳಿಗೆ ಸುಮಾರು 1,80,00,000 ರೂಪಾಯಿಯನ್ನ ಪದೇ ಪದೇ ಜಮೆ ಮಾಡಲಾಗಿದೆ. ಇನ್ನು ಹಣ ಜಮೆಯಾಗಿರೋ 10,36,308 ಫಲಾನುಭವಿಗಳು ದಿಢೀರನೆ ಬ್ಯಾಂಕ್ ಖಾತೆಯನ್ನ ಬದಲಾಯಿಸಿರುವುದು ಕೂಡ ಅನುಮಾನಗಳಿಗೆ ಕಾರಣವಾಗಿದೆ. ಖಾತೆಯೇ ಇಲ್ಲದವರಿಗೆ ಕೋಟಿ ಕೋಟಿ ಹಣ ಸಂದಾಯ. ಇದು ತಾಂತ್ರಿಕ ದೋಷವೋ ಇಲ್ಲ ವ್ಯವಸ್ಥಿತ ವಂಚನೆಯೋ? ಎಲ್ಲಕ್ಕಿಂತ ದೊಡ್ಡ ಶಾಕ್ ಅಂದ್ರೆ ಬ್ಯಾಂಕ್ ಖಾತೆಯೇ ಇಲ್ಲದ 23,262 ಫಲಾನುಭವಿಗಳಿಗೆ ಸರ್ಕಾರದಿಂದ ಹಣ ಜಮೆಯಾಗಿದೆ. ಖಾತೆಯೇ ಇಲ್ಲದವರ ಅಕೌಂಟ್ಗೆ ಬರೋಬ್ಬರಿ 46.52 ಕೋಟಿ ರೂಪಾಯಿ ಹಣ ಜಮೆಯಾಗಿದ್ದು ಹೇಗೆ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಮಾಹಿತಿ ಕೇಳಿದ್ರೆ ಸರ್ಕಾರದ ನಡೆ ಮತ್ತು ಇಲಾಖೆಯಿಂದ ಕಳ್ಳಾಟ, ತಪ್ಪು ಮುಚ್ಚಿಡೋಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪ್ಲಾನ್. ಈ ಗಂಭೀರ ಲೋಪದ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳ ಸಭೆಯಲ್ಲೂ ಪ್ರಸ್ತಾಪವಾಗಿದೆ. ಸಿಎಜಿ ವರದಿ ಆಧರಿಸಿ ಅನರ್ಹರನ್ನ ಪತ್ತೆ ಹಚ್ಚೋಕೆ ಸರ್ಕಾರ ಮುಂದಾಗಿದೆ. ಆದ್ರೆ ಇದಕ್ಕೆ ತಣ್ಣೀರೆರಚುವಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾತ್ರ ಕಳ್ಳಾಟವಾಡ್ತಾ ಇದೆ. ಸಿಎಜಿ ವರದಿ ಕೇಳಿದ್ರೂ ಸೂಕ್ತ ಮಾಹಿತಿ ನೀಡದೆ ಇಲಾಖೆ ಮುಚ್ಚಿಡೋಕೆ ಯತ್ನಿಸುತ್ತಿದೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಒಟ್ನಲ್ಲಿ ಬಡ ಮಹಿಳೆಯರ ಸಬಲೀಕರಣಕ್ಕಾಗಿ ತಂದಂತಹ ಯೋಜನೆ ಈಗ ಹಳ್ಳ ಹಿಡಿಯುವ ಭೀತಿ ಎದುರಾಗಿದೆ. 75,000 ಕೋಟಿ ಹಂಚಿಕೆಯಾಗಿರೋ ಯೋಜನೆಯಲ್ಲಿ ಈ ಮಟ್ಟದ ಲೋಪಗಳಾಗಿರುವುದು ನಿಜಕ್ಕೂ ಆಘಾತಕಾರಿ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕು. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.